ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಆಸ್ ಯೂಶುವಲ್ ನೀವು ತಮ್ಮನೇರಲ್ಲಿ ನೋಡಿದ್ರೆ ಯಾವ ತರ ಡಿಸೈನ್ ಅಂತ. ಈ ರೀತಿ ನಾನು ರಿಂಗ್ ಬೀಡ್ ನ ತಗೊಂಡಿದ್ದೀನಿ. ಇದೊಂದು ಪ್ಲಾಸ್ಟಿಕ್ ರಿಂಗ್ ಬೀಡ್. ಸೊ ನೀವು ನಾರ್ಮಲ್ ಬೀಡ್ ಬರುತ್ತಲ್ಲ, ಗೋಲ್ಡನ್ ಬೀಡ್, ರಿಂಗ್ ಬೀಡ್, ಅದನ್ನು ಕೂಡ ಬಳಸಬಹುದು. ನೋಡ್ತಾ ಇರ್ಬೋದು, ಈ ಸೈಜ್ ಅಲ್ಲಿ ಪ್ಲಾಸ್ಟಿಕ್ ಬೀಡ್ ಆದ್ರೆ ಈ ಸೈಜ್ ಅಲ್ಲಿ ಇರೋದು ತಗೊಳ್ಬೇಕು. ಸೊ ಇದಕ್ಕಿಂತ ದೊಡ್ಡ ಸೈಜ್ ಬರುತ್ತೆ, ಮತ್ತೆ ಇದಕ್ಕಿಂತ ಸಣ್ಣ ಸೈಜ್ ಬರುತ್ತೆ. ನಾನಿಲ್ಲಿ ಮೀಡಿಯಂ ಸೈಜ್ ಪ್ಲಾಸ್ಟಿಕ್ ರಿಂಗ್ ಬೀಡ್ ನ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ 7 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. 6 ಎಳೆ ತಗೊಳ್ಬಹುದು, ಬಟ್ 7 ಎಳೆ ದಾರನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾಟ್ ಹಾಕೊಳ್ಬಹುದು ಅಥವಾ ನಾಟ್ ಹಾಕದಲ್ಲೇ ಕೂಡ ಈ ರೀತಿ ರಿಂಗ್ ಒಳಗಡೆ ದಾರನ ಹಾಕಿ ಗಂಟು ಹಾಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಗಂಟು ಹಾಕೊಂಡೆ ಇಷ್ಟು ದಾರನ ಎಕ್ಸ್ಟ್ರಾ ಬಿಡ್ಬೇಕಾಗುತ್ತೆ ನೀವು. ಸೊ ನೋಡ್ತಾ ಇರ್ಬೋದು, ಈ ರೀತಿ ಒಟ್ಟು 3 ನಾಟ್ಗಳನ್ನ ಹಾಕೊಳ್ಬೇಕು, 3 ಗಂಟುಗಳನ್ನ ಹಾಕೋಬೇಕು. ಸೊ 1, 2 ಹಾಕೊಂಡ್ರೆ ನೆಕ್ಸ್ಟ್ ಡಿಸೈನ್ ಮಾಡ್ತಾ ಮಾಡ್ತಾ ಅದು ಬಿಚ್ಚಿ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ 3 ನಾಟ್ಗಳನ್ನ ಮಿನಿಮಮ್ ಹಾಕೊಳ್ಬೇಕಾಗತ್ತೆ. ಸೊ ಈಗ ಹಾಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ದಾರನ ಸುತ್ಕೊಳ್ಬೇಕು. ನೋಡಿ, ಈ ರೀತಿ ದಾರನ ಸುತ್ಕೊಳ್ಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ನ ಈ ರೀತಿ ಟೈಟ್ ಆಗಿ ಎಳ್ಕೊಳ್ಬೇಕು. ಎಳ್ಕೊಂಡಾಗ ನಿಮ್ಗೆ ನೋಡಿ 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ಬೀಡ್ ಮತ್ತೆ ನಾಟ್ ಮಧ್ಯ ನಿಮ್ಗೆ ಗ್ಯಾಪ್ ಕಾಣಿಸುತ್ತೆ. ಸೊ ಈ ಗ್ಯಾಪ್ ಅಲ್ಲಿ ನೀಡಲ್ ಹಾಕ್ಬೇಕು. ಆ ದಾರನ ಎಳ್ಕೊಂಡಿಟ್ರೆ ನಿಮ್ಗೆ ಗ್ಯಾಪ್ ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀಡಲ್ ನ ಹಾಕಿ ಈ ಎಕ್ಸ್ಟ್ರಾ ದಾರನ ಈ ರೀತಿ ರಿಂಗ್ ಜೊತೆ ಸೇರಿಸಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು, ಸೊ ನೋಡಿ, ಈಗ ಆ ದಾರ ಏನಿರುತ್ತೆ ಲೆಫ್ಟ್ ಹ್ಯಾಂಡ್ ದಾರ, ಆ ದಾರನ ಮೇಲೆ ಕೇಳ್ಕೊಳ್ಬೇಕು. ಈಗ ಅಲ್ಲಿ ಒಂದು ಲೂಪ್ ತರ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ ನಂತರ ಇಲ್ಲಿಂದ 1 ಮತ್ತೆ 2 ಚೈನ್. ಸೊ ಒಂದು ಲಾಕ್ ಮಾಡ್ಕೊಂಡೆ 2 ಚೈನ್ ಹಾಕೊಂಡಿದೀನಿ. ಈಗ ಒಂದು ಸಲ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ರಿಂಗ್ ಒಳಗಡೆ ನೀಡಲ್ನ ಹಾಕ್ತೀನಿ. ನೋಡಿ, ದಾರ ಈ ಕಡೆ ಇದೆ, ದಾರಕ್ಕೂ ಸೇರಿಸಿ ನೀಡಲ್ ಹಾಕಿ ಈ ದಾರನ ಮೇಲೆ ಕೇಳ್ಕೊಳ್ತೀನಿ. ಈ ದಾರನ ಮೇಲೆ ಕೇಳ್ಕೊಂಡು, ಈ ದಾರ ಎಕ್ಸ್ಟ್ರಾ ದಾರ ಹಿಂಗಿರ್ಬೇಕು. ಸೊ ಈಗ ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶಾ ಆಗತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ರಿಂಗ್ ಒಳಗ್ ನೀಡಲ್ ಹಾಕಿ ದಾರನ ಮೇಲಕ್ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ ಒಂದ್ಸಲ. ಆ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ತುಂಬಾ ಟೈಟ್ ಆಗಿ ಕೂಡ ಡಬಲ್ ಕ್ರೋಶ ಮಾಡ್ಕೊಳ್ಬಾರ್ದು. ಸ್ವಲ್ಪ ಲೂಸ್ ಆಗಿ ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ತುಂಬಾ ಟೈಟ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆ ಅಷ್ಟು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ, ಒತ್ತೊತ್ತಾಗಿ ಬಂದ್ಬಿಡುತ್ತೆ. ನಿಮ್ಗೆ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಂಬಗಳನ್ನ ಪೂರ್ತಿ ಆದ್ಮೇಲೆ ಸ್ವಲ್ಪ ಫ್ರೀ ಆಗಿ ಆರಾಮಾಗಿ ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಕಂಬಗಳನ್ನ ಹಾಕೊಳ್ಳುವಾಗ ಪಕ್ಕ ಪಕ್ಕ ಹಾಕೊಂಡು ಹೋಗ್ಬೇಕು ನೀವು. ಸೊ ಒಂದ್ರ ಮೇಲೆ ಕೂಡ ಹಾಕೊಂಡು ಹೋಗ್ಬಾರ್ದು ಕಂಬಗಳನ್ನ. ಸೊ ನೋಡಿ, ಎಕ್ಸ್ಟ್ರಾ ಥ್ರೆಡ್ ಅಲ್ಲೇ ಇದೆ. ಸೊ ಏನಕ್ಕೆ ಎಕ್ಸ್ಟ್ರಾ ದಾರನ ಬಿಡೋಕ್ ಹೇಳಿದೆ ಅಂತ ಈಗ ಹೇಳ್ತೀನಿ ನಾನು. ಸೊ ಈ ಎಕ್ಸ್ಟ್ರಾ ದಾರ ನಾವು ಹಾಗೆ ಬಿಟ್ಕೊಂಡ್ರೆ ಅದನ್ನ ಕಟ್ ಮಾಡಿ ಗಮ್ ಹಾಕಿ ಪೇಸ್ಟ್ ಮಾಡ್ಬೇಕು, ಆ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ, ಇಲ್ಲಿಗೆ ನಾನು ಒಂದು 7 ರಿಂದ 8 ಡಬಲ್ ಕ್ರೋಶಾ ಆದ್ಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ತೀನಿ. ನಮ್ಗೆ ಆ ದಾರ ಅವಾಗ ಎಲ್ಲೂ ಕಾಣಿಸೋದಿಲ್ಲ. ಸೊ ಅದೇ ಗಮ್ ಹಾಕಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾಟ್ ಹಾಕಿರೋದ್ರಿಂದ ಬಿಚ್ಕೊಂಡ್ ಕೂಡ ಬರೋದಿಲ್ಲ. ಸೊ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈಗ ಮತ್ತೆ ನಾನು ಕಂಬಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ದಾರ ಒಂದ್ ಮಾಡಿದೆ, 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಪೂರ್ತಿ ರಿಂಗ್ ನ ಡಬಲ್ ಕ್ರೋಶಗಳಿಂದ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಗ್ಯಾಪ್ ಅಲ್ಲಿ ನೀಡಲ್ ಹಾಕ್ತೀನಿ, ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಈ ರೀತಿ ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ತುಂಬಾ ಫಾಸ್ಟ್ ಮೂವಿಂಗ್ ಡಿಸೈನ್ ಇದು. ತುಂಬಾ ಕಸ್ಟಮರ್ಸ್ ಇಷ್ಟ ಪಡ್ತಾರೆ. ನಾರ್ಮಲ್ ಕ್ರೋಶಾ ಆರ್ಚ್ ಹಾಕೊಳ್ಳುವಂಥದ್ದು ಅಥವಾ ಕುಚ್ಚು ಕಟ್ಕೊಳ್ಳುವಂಥದ್ದು ತುಂಬಾ ಡಿಸೈನ್ಸ್ ಇದೆ. ಇದು ಇವಾಗ ಹ್ಯಾಂಗಿಂಗ್ ಕ್ರೋಶಾ ಡಿಸೈನ್ ಆಗಿರೋದ್ರಿಂದ ತುಂಬಾ ಜನ ಇಷ್ಟ ಬೀಳ್ತಾರೆ. ಸೊ ನೋಡಿ, ಈ ರೀತಿ ಒಟ್ಟು ನಾನಿಲ್ಲಿ 30 ಡಬಲ್ ಕ್ರೋಶಗಳನ್ನ ಹಾಕೊಳ್ತಿದ್ದೀನಿ. ಸೊ ನೋಡಿ, 28 ರಿಂದ
30 ಡಬಲ್ ಕ್ರೋಶಗಳನ್ನ ಹಾಕೊಳ್ಬಹುದು. ಸೊ ಪೂರ್ತಿ ಹಾಕೊಳ್ಬೇಕು ನೋಡಿ. ಸೊ ನಾನಿಲ್ಲಿ ಒಟ್ಟು 28 ಕಂಬ ಆಗಿದೆ. ಇವಾಗ 28 ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 29ನೇ ಡಬಲ್ ಕ್ರೋಶನ ಮಾಡ್ಕೊಳ್ತೇನೆ. ನೀವು ಜಾಗ ಇಲ್ಲ ಅಂದ್ರೆ ಸ್ವಲ್ಪ ಜರುಗಿಸ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಫ್ರೀ ಆಗಿ ಮಾಡ್ಕೊಂಡ್ರಿ ಅಂದ್ರೆ ನೀವು ಜರುಗಿಸ್ಕೊಳ್ಬಹುದು ಈ ರೀತಿ ನೋಡಿ. ಸೊ ಮತ್ತೆ ಲಾಸ್ಟ್ 30ನೇ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 30ನೇ ಡಬಲ್ ಕ್ರೋಶ 2 ದಾರ ಒಂದ್ ಮಾಡ್ಕೊಳ್ತೀನಿ, ಮತ್ತೆ 2 ದಾರನ ಒಂದ್ ಮಾಡ್ಕೊಳ್ತೀನಿ. 30 ಡಬಲ್ ಕ್ರೋಶ ಆದ್ಮೇಲೆ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ನೋಡಿ, 2 ಚೈನ್ ಹಾಕಿರ್ತೀವಿ. ಆ ಒಂದು ಗ್ಯಾಪ್ ಕಾಣಿಸುತ್ತೆ ನಮ್ಗೆ ನೋಡಿ, ಅದು ಒಂಥರ ಕಂಬ ರೀತಿ ಕಾಣಿಸುತ್ತೆ ನಮ್ಗೆ. ಸೊ ಆ ಗ್ಯಾಪ್ ಅಲ್ಲಿ ನೀಡಲ್ ನ ಹಾಕಿ ನೋಡಿ ಈ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ಮೇಲಕ್ಕೆ ಎಳ್ಕೊಂಡು ಸೊ ಫಸ್ಟ್ ನಮ್ಗೆ ಆಲ್ರೆಡಿ ಇರುತ್ತಲ್ಲ ದಾರ ನೀಡಲ್ ಅಲ್ಲಿ, ಆ ದಾರದ ಒಳಗಡೆಯಿಂದ ಈ ದಾರನ ಎಳ್ಕೊಳ್ತೀನಿ. ಈಗ ದಾರನ ಎಳ್ಕೊಂಡು ಸ್ವಲ್ಪ ಉದ್ದಕ್ಕೆ ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಷ್ಟಕ್ಕೆ ದಾರನ ಕಟ್ ಮಾಡಿ ನೀಡಲ್ ನ ಮೇಲಕ್ಕೆ ಎಳ್ಕೊಳ್ತೀನಿ. ಮೇಲಕ್ಕೆ ಎಳ್ಕೊಂಡು ಈ ದಾರನ ಟೈಟ್ ಮಾಡ್ಕೊಳ್ತೀನಿ. ಇಷ್ಟು ನೋಡಿ, ಇಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಲಾಕ್ ಮಾಡಿ ದಾರನ ಕಟ್ ಮಾಡ್ಕೊಂಡ್ರೆ ಆಯ್ತು. ಈ ರೀತಿ ಕಾಣಿಸುತ್ತೆ ನೋಡಿ. ಸೊ ಬ್ಯಾಕ್ ಸೈಡ್ ಈ ರೀತಿ ಇದೆ, ಫ್ರಂಟ್ ಸೈಡ್ ಈ ರೀತಿಯಾಗಿರುತ್ತೆ. ಸೊ ಇದೇ ರೀತಿ ಎಲ್ಲಾ ರಿಂಗ್ ಬೀಡ್ಗಳನ್ನ ಡಬಲ್ ಕ್ರೋಶಗಳಿಂದ ಫಿಲ್ ಮಾಡ್ಕೊಳ್ಬೇಕು ನಾವು. ಸೊ ನೆಕ್ಸ್ಟ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ. ಇಲ್ಲೂ ಕೂಡ 7 ದಾರನೇ ತಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಏನ್ ನಾಟ್ ಹಾಕಿರ್ತೀವಿ ಅಂದ್ರೆ ಫಸ್ಟ್ ಸ್ಟೆಪ್ ಎಂಡ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ನೋಡಿ 1 2 ನೋಡಿ 1 2 3 4 5 5ನೇ ಹೋಲ್ ಅಂದ್ರೆ 5ನೇ ಡಬಲ್ ಕ್ರೋಶ ಹೋಲ್ಗೆ ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ಈ ದಾರನ ಮೇಲಕ್ಕೆ ಎಳ್ಕೊಳ್ಬೇಕು ನೋಡಿ. ಸ್ಟಾರ್ಟಿಂಗ್ ಇಂದ ಆ 2 ಚೈನ್ ನ ಬಿಟ್ಟು 5ನೇ ಡಬಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ದಾರನ ಮೇಲೆ ಕೇಳ್ಕೊಳ್ತೀನಿ. ನೀಡಲ್ ಹಾಕಿ ನೋಡಿ, ಇಲ್ಲಿ ನಾಟ್ ಹಾಕೊಂಡಿದೀನಿ, ಅದು ಬ್ಯಾಕ್ ಸೈಡ್ ಬರ್ಬೇಕು. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಅಂತ ಏನಿಲ್ಲ, ಯಾವ ಸೈಡ್ ಬೇಕಿದ್ರು ನೀವು ಹಾಕೊಳ್ಬಹುದು. ಸೊ ನೋಡಿ ನಾಟ್ ಬ್ಯಾಕ್ ಸೈಡ್ ಬಂದಿದೆ. ಈ ರೀತಿಯಾಗಿ ದಾರನ ಮೇಲೆ ಕೇಳ್ಕೊಂಡಿದೀನಿ. ಸೊ ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಲಾಕ್ ಮಾಡ್ಕೊಂಡಿದ ನಂತರ 2 ಚೈನ್ 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಬೇಕು ನೋಡಿ. ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ತೀನಿ. ಈ ನೆಕ್ಸ್ಟ್ ಡಬಲ್ ಕ್ರೋಶ ಹೋಲ್ ಇದೆಯಲ್ಲ ಆ ಹೋಲ್ಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರನ ಒಂದ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ 1 2 3 ಚೈನ್ ಹಾಕಿ ಈ 2 ಚೈನ್ ಮತ್ತೆ ಡಬಲ್ ಕ್ರೋಶ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೋಡಿ ನೀಟಾಗಿ ಕಾಣಿಸುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. 2 ದಾರ ಸೇರಿ ಒಂದ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ 1 2 ದಾರ ಒಂದ್ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶ ಆಯ್ತು. ಈಗ ಇಲ್ಲಿಂದ 3 ಚೈನ್ ಹಾಕಿ ಈ ಗ್ಯಾಪ್ ಇರುತ್ತಲ್ಲ ಈ ಕಂಬದ ಪಕ್ಕದಲ್ಲಿ, ಸೊ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಹೀಗೇನೆ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಮೇಲೂ ಕೂಡ ಒಂದೊಂದು ಡಬಲ್ ಕ್ರೋಶ ಹಾಕಿ 3 ಚೈನ್ ಹಾಕಿ ಪೀಕಾಟ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಡಬಲ್ ಕ್ರೋಶ ಬದಲಿಗೆ ಹಾಫ್ ಡಬಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ಅವಾಗ ನಿಮ್ಗೆ ಇಷ್ಟು ಲೆಂತ್ ಆಗಿ ಅಂದ್ರೆ ಇಷ್ಟು ಅಗಲವಾಗಿ ಬರೋದಿಲ್ಲ. ಈ ಪ್ಯಾಚ್ ಅಂತ ಕರಿತೀವಿ ನಾವು, ಪ್ಯಾಚ್ ಏನ್ ಮಾಡ್ಕೊಳ್ತಾ ಇದೀವಿ ಹಾಫ್ ಡಬಲ್ ಕ್ರೋಶ ಮಾಡಿದ್ರೆ ಇಷ್ಟು ಅಗಲ ಬರೋದಿಲ್ಲ, ಸ್ವಲ್ಪ ಶಾರ್ಟ್ ಆಗಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್. ಸೊ ಡಬಲ್ ಕ್ರೋಶ ಬೇಡ ಅಂದ್ರೆ ಹಾಫ್ ಡಬಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ಹಾಫ್ ಡಬಲ್ ಕ್ರೋಶ ಹಾಕಿ ನಿಮ್ಗೆ ಡಿಸೈನ್ ಏನಾದ್ರು ಬೇಕು ಅಂತ ಇದ್ರೆ ಸೊ ಕಮೆಂಟ್ ಮೇಲೆ ತಿಳಿಸಿ. ಜಾಸ್ತಿ ಜನ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡಿಸೈನ್ ನ ನಾನು ತೋರಿಸ್ಕೊಡ್ತೀನಿ. ಅಂದ್ರೆ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡ್ಕೊಂಡಿದೀವಿ ರಿಂಗ್ಗೆ ಡಬಲ್ ಕ್ರೋಶ ಫಿಲ್ ಮಾಡಿರೋದು, ಸೊ ಅಲ್ಲೂ ಹಾಫ್ ಡಬಲ್ ಕ್ರೋಶ ಇಲ್ಲೂ ಹಾಫ್ ಡಬಲ್ ಕ್ರೋಶ, ಆ ರೀತಿಯಾಗಿ ಡಿಸೈನ್ ನ ಕೂಡ ನೀವು ಮಾಡ್ಕೊಳ್ಬಹುದು. ಬೇಕಿದ್ದಲ್ಲಿ ಕಮೆಂಟ್ ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಸೊ ಈ ರೀತಿ ನಾನು
ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪ್ ಮೇಲೂ ಕೂಡ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ, ಮತ್ತೆ 3 ಚೈನ್ ಹಾಕಿ ಪೀಕಾಟ್ಸ್ ನ ಮಾಡ್ಕೊಳ್ತೀನಿ. ಅಂದ್ರೆ ಇದು ನಮ್ಗೆ ಇಲ್ಲಿ ಫಸ್ಟ್ ಸ್ಟೆಪ್ ತುಂಬಾ ಬೇಗ ಆಗೋಗ್ಬಿಡುತ್ತೆ, ಅಂದ್ರೆ ರಿಂಗ್ ನ ಫಿಲ್ ಮಾಡ್ಕೊಳ್ಳೋದು. ಸೆಕೆಂಡ್ ಸ್ಟೆಪ್ ಏನಿದೆ ಪೀಕಾಟ್ಸ್ ಹಾಕೊಳ್ಳೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡಿ 3 ಚೈನ್ ಹಾಕ್ತೀನಿ, ಈ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ತೀನಿ. ನಿಮ್ಗೆ ತುಂಬಾ ಸ್ವಲ್ಪ ಸ್ಲೋ ಆಯ್ತು ಅಂತ ಏನಾದ್ರೂ ಇದ್ರೆ ವಿಡಿಯೋ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಬಹುದು, ಸ್ಪೀಡ್ ನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಬಹುದು ನೋಡಿ. ಸೊ ಇಲ್ಲಿ ನಾನು ಒಟ್ಟು 20 ಡಬಲ್ ಕ್ರೋಶೆ ಮಾಡಿ 20 ಪೀಕಾಟ್ಸ್ ನ ಹಾಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಇಂದ 2 ಚೈನ್ ಆದ್ಮೇಲೆ 20 ಡಬಲ್ ಕ್ರೋಶೆ ಮಾಡಿ 20 ಸಲ 3 ಚೈನ್ ಹಾಕಿ ಪೀಕಾಟ್ಸ್ ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದಲ್ಲಿ ಕೌಂಟ್ ಮಾಡ್ಕೊಳ್ಬಹುದು ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಕರೆಕ್ಟ್ ಆಗಿ 20 ಮಾಡ್ಕೊಳ್ಳಿ. ಸೊ ಅದಾದ ನಂತರ 2 ಚೈನ್ 1 2 ಚೈನ್ ಹಾಕಿ ಈ ನೆಕ್ಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್, ಸೊ ಅಲ್ಲಿಗೆ ನೀಡಲ್ ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡ್ಕೊಂಡಿರ್ತೀವೋ 2 ಚೈನ್ ಹಾಕಿ ಕಂಬ ಮಾಡ್ಕೊಳ್ತೀವಿ, ಇಲ್ಲಿ ಕಂಬ ಹಾಕಿ 2 ಚೈನ್ ಹಾಕಿ ಫಿನಿಶ್ ಮಾಡ್ಕೊಳ್ತೀವಿ. ಸೊ ಈಗ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀವಿ. ಯೂಶುವಲ್ ಆಗಿ ನಾವು ಕ್ರೋಶೆ ಡಿಸೈನ್ಸ್ ಎಲ್ಲ ಯಾವ ರೀತಿ ಹೆಂಗ್ ಮಾಡ್ಕೊಳ್ತೀವಿ ಅದೇ ರೀತಿ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್ ಫೈನಲ್ ಆಗಿ. ಸೊ ಬೇಕಿದ್ರೆ ನೀವು 22 23 ಡಬಲ್ ಕ್ರೋಶೆ ಹಾಕಿ ಪಿಕೋಟ್ಸ್ ನ ಕೂಡ ಹಾಕೊಳ್ಬಹುದು. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ನ ಎಲ್ಲ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಬ್ಯಾಕ್ ಸೈಡ್ ಅಂದ್ರೆ ಯಾವ್ದಾದ್ರು ಒಂದ್ ಸೈಡ್ ನ ನೀವು ಇಟ್ಕೊಳ್ಳಿ, ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಒಂದೇ ಸೈಡ್ ಬರೋ ರೀತಿ ನೋಡ್ಕೊಂಡು ಆ ಸೈಡ್ಗೆ ಗಮ್ ಹಾಕಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ನೀವು ಗಮ್ ಹಾಕುವಾಗ ಆರೆಂಜ್ ಕಲರ್ ದಾರ ಏನಿದೆ ಆ ದಾರನ ಆರೆಂಜ್ ಕಲರ್ ವರ್ಕ್ ಮೇಲೆನೆ ಸ್ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ನೀವು ಕಲರ್ಸ್ ನ ಮಿಕ್ಸ್ ಮಾಡ್ಬಿಟ್ರೆ ನಿಮ್ಗೆ, ಯಾಕಂದ್ರೆ ಇದು ರೊಟೇಟ್ ಆಗುತ್ತಲ್ಲ ಡಿಸೈನ್ ಪ್ಯಾಚ್ ವರ್ಕ್ ಬಟ್ಟೆಗೆ ಹಾಕೋದು, ಸೊ ಎರಡೂ ಸೈಡ್ ನಮ್ಗೆ ವಿಸಿಬಲ್ ಆಗಿರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಒಂದೇ ಕಡೆ ನೀವೆಲ್ಲದನ್ನು ಕೂಡ ಸ್ಟಿಕ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಕಲರ್ಸ್ ಕೂಡ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಆರೆಂಜ್ ಕಲರ್ ದಾರ ಮೇಲೆ ಆರೆಂಜ್ ಕಲರ್ನೇ ದಾರನೇ ಅಂಟಿಸ್ಬೇಕು, ಅವಾಗ ನಿಮ್ಗೆ ಡಿಫ್ರೆನ್ಸ್ ಅಷ್ಟಾಗಿ ಗೊತ್ತಾಗೋದಿಲ್ಲ. ಈ ರೀತಿ ಸ್ಟಿಕ್ ಮಾಡಿ ನಾನು ಫ್ಯಾಬ್ರಿಕ್ ಗ್ಲೂನ ಹಾಕೊಂಡಿದ್ದೀನಿ, ಹಾಕೊಂಡು ಸ್ಟಿಕ್ ಮಾಡಿ ಎಕ್ಸ್ಟ್ರಾ ದಾರಗಳೇನಿದೆ ಅದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ. ಎಕ್ಸ್ಟ್ರಾ ದಾರಗಳನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಕಟ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಅದನ್ನ ಡ್ರೈ ಆಗೋಕ್ ಬಿಟ್ರೆ ಆಯ್ತು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಫ್ರಂಟ್ ಅಂಡ್ ಬ್ಯಾಕ್ ನಿಮ್ಗೆ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಕಾಣಿಸುತ್ತೆ. ಸೊ ರೊಟೇಟ್ ಆಗೋದ್ರಿಂದ ಇದು ಸ್ಯಾರಿಗೆ ಹಾಕಿದ್ಮೇಲೆ ಫಿನಿಶಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದನ್ನ ನೆಕ್ಸ್ಟ್ ಯಾವ ರೀತಿ ಸ್ಯಾರಿಗೆ ಅಟ್ಯಾಚ್ ಮಾಡೋದು ನೋಡೋಣ. ಎಲ್ಲಾ ಪ್ಯಾಚಸ್ ನ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಒಂದ್ಸರ್ತಿ. ಸೊ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಇರ್ಬೇಕು. ಸೊ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಡ್ರೈ ಆದ್ಮೇಲೆ ನಿಮ್ಗೆ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ನಾನು ಎಕ್ಸ್ಟ್ರಾ ದಾರಗಳೆಲ್ಲ ಏನಿತ್ತು ಅದನ್ನ ಸ್ಟಿಕ್ ಮಾಡಿರೋದು ನಿಮ್ಗೆ ಕಾಣಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಸ್ಯಾರಿಗೆ 2 ಇಂಚಿಗೆ 1 ಪ್ಯಾಚಸ್ ಅಂತ ಹಾಕೊಳ್ತಾ ಇದ್ದೀನಿ. ಬೇಕಿದಲ್ಲಿ 2.5 ಇಂಚ್ ಅಥವಾ 3 ಇಂಚಿಗೂ ಕೂಡ ಒಂದೊಂದು ಪ್ಯಾಚಸ್ ನ ಕೂಡ ಹಾಕೊಳ್ಬಹುದು. ಸೊ ನಾನಿಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ್ಲೇ ಹೇಳ್ದಾಗೆ 3 ಇಂಚ್ ವರೆಗೂ ಕೂಡ ನೀವು ಪ್ಯಾಚಸ್ ನ ಹಾಕೋಬಹುದು. ಅದಕ್ಕಿಂತ ಜಾಸ್ತಿ ಮಾಡ್ಬೇಡಿ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹತ್ರ ಬಂದಷ್ಟು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಹಂಗಂತ ತೀರಾ ಹತ್ರ ಕೂಡ ಮಾಡ್ಕೊಳ್ಬೇಡಿ. ಮಿನಿಮಮ್ 2 ಇಂಚು ಅಥವಾ ಮ್ಯಾಕ್ಸಿಮಮ್ 3 ಇಂಚ್ ಕೂಡ ಗ್ಯಾಪ್ ನ ಬಿಟ್ಕೊಳ್ಬಹುದು. ಸೊ ಇಲ್ಲಿ ನಾನು ನಾರ್ಮಲ್ ಕಾಟನ್ ದಾರನ ಈ ರೀತಿ ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ, ಒಂದೆಳೆ ದಾರ ಪೋಣಿಸಿ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ನಾನು ಒಂದೇ ಒಂದು ನಾಟ್ ಹಾಕೊಳ್ತೀನಿ, ಒಂದು ನಾಟ್ ಹಾಕೊಳ್ತೀನಿ. ಅದಾದ ನಂತರ ನೋಡ್ತಾ ಇರ್ಬೋದು, ಈಗ ಬಟ್ಟೆಗೆ ಹಿಂದೆಯಿಂದ ನೋಡಿ ಇದು ಸೀದಾ ಮೇಲ್ಭಾಗ, ಇದು ಹೀಗೆ ಇಟ್ಕೊಂಡಿದೀನಿ, ಇದು ಒಳಗಿನ ಭಾಗ ಸೀರೆದು. ಸೊ ಈ ರೀತಿ ಇಟ್ಕೊಂಡು ಸೊ ಕೆಳಗಿಂದ ಮೇಲಕ್ಕೆ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ಎಳ್ಕೊಂಡು ಈ ಒಂದೇ ಒಂದು ನಾಟ್ ಏನ್ ಹಾಕಿರ್ತೀವಿ ದಾರಕ್ಕೆ ನೋಡಿ ಈ ರೀತಿ ಎಳ್ಕೊಂಡ್ರೆ ಈ ಮಧ್ಯದಲ್ಲಿ 2 ದಾರಗಳ ಮಧ್ಯದಲ್ಲಿ ನೀಡಲ್ ಹಾಕ್ಬೇಕು ಈ ರೀತಿ. ಸೊ ಈ ರೀತಿ ದಾರನ
ಎಳ್ಕೊಳ್ಬೇಕು. ನೀಡನ್ನ ಹಾಕಿ ದಾರನ ಎಳ್ಕೊಂಡ್ರೆ ಅಲ್ಲಿ ನಿಮಗೆ ನಾಟ್ ಆಗುತ್ತೆ ನೋಡಿ. ಈ ಎಕ್ಸ್ಟ್ರಾ ದಾರ ಏನಿದೆ ಆ ಗಂಟಿಂದ ಈ ಕಡೆ ಇರೋ ದಾರನ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈ ರೀತಿ. ಸೊ ದಾರನ ಪಲ್ಲು ಯಾವ ಕಲರ್ ಇದೆಯೋ ಆ ರೀತಿ ಕಲರ್ನ ತಗೊಳ್ಬೇಕಾಗುತ್ತೆ ಕಾಟನ್ ದಾರ. ಸೊ ಈ ರೀತಿ ಒಂದು ನಾಟ್ ಆದ ನಂತರ ಸೊ ನೋಡಿ ನಾನಿಲ್ಲಿ ಕಾಪರ್ ಬೀಡ್ಗಳನ್ನ ತಗೊಂಡಿದ್ದೀನಿ. ಜರಿ ಬಂದು ಕಾಪರ್ ಬೀಡ್ ಇದೆ. ಸೊ ಗೋಲ್ಡ್ ಜರಿ ಇದ್ರೆ ಗೋಲ್ಡ್ ತಗೊಳ್ಬೋದು, ಸಿಲ್ವರ್ ಇದ್ರೆ ಸಿಲ್ವರ್ ಬೀಡ್ನ ತಗೊಳ್ಬೋದು. ಸೊ ನೋಡಿ ಈ ರೀತಿಯಾಗಿ ಬೀಡ್ಗಳನ್ನ ತಗೊಂಡಿದ್ದೀನಿ. ಸೊ ಮೀಡಿಯಂ ಸೈಜು ಮತ್ತೆ ಸ್ಮಾಲ್ ಸೈಜ್ ತಗೊಂಡಿದ್ದೀನಿ. ನೀವು ಬಿಗ್ ಸೈಜ್ ಬೀಡ್ಗಳನ್ನೇ ಬೇಕಾದ್ರೆ ಕೂಡ ತಗೊಳ್ಬೋದು, ಅಥವಾ ಒಂದೇ ಸೈಜ್ 2 ಬೀಡ್ಗಳನ್ನ ತಗೊಳ್ಬೋದು. ಈ ರೀತಿ ಫಸ್ಟ್ ಸ್ಮಾಲ್ ಬೀಡ್ನ ತಗೊಂಡಿದ್ದೀನಿ. ಅದಾದ್ಮೇಲೆ ಮೀಡಿಯಂ ಸೈಜ್ ಬೀಡ್ನ ಪೋಣಿಸ್ಕೊಳ್ತೀನಿ. ಈ ರೀತಿ ದಾರಕ್ಕೆ ಪೋಣಿಸ್ಕೊಂಡಿದ ನಂತರ ಸೊ ನೋಡಿ ಈಗ ಈ ನಾವೇನು ಮಾಡಿಟ್ಟಿದೀವಿ ಕುಚ್ಚದ ಪ್ಯಾಚ್ ಅದನ್ನ ತಗೊಂಡು ಫ್ರಂಟ್ ಇಂದ ಆದ್ರೂ ಆಯ್ತು, ಬ್ಯಾಕ್ ಸೈಡ್ ಇಂದ ಆದ್ರೂ ಆಯ್ತು, ಯಾವ ಕಡೆಯಿಂದಾದ್ರೂ, ಬಟ್ ಸೆಂಟ್ರಿಗೆ ಇರ್ಬೇಕು. ಸೆಂಟ್ರ್ ಯಾವ್ದು ಬರುತ್ತೆ ಕಂಬದ ಹೋಲು ಅಂತ ನೋಡ್ಕೊಂಡು ಸೊ ಈ ರೀತಿ ನೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ನೀಡನ್ನ ಇನ್ಸರ್ಟ್ ಮಾಡಿದ ನಂತರ ಈ ಬೀಡ್ ಏನ್ ಹಾಕಿರ್ತೀವಿ 2 ಬೀಡು, ಆ ಬೀಡ್ ಒಳಗಡೆಯಿಂದ ನೀಡನ್ನ ಹೊರಕ್ಕೆ ಪಾಸ್ ಮಾಡ್ಬೇಕು ನೋಡಿ. ಈ ರೀತಿ 2 ಬೀಡ್ ಒಳಗಡೆಯಿಂದ ದಾರನ ಪಾಸ್ ಮಾಡ್ಕೊಳ್ಬೇಕು. ಬಟ್ಟೆಗೇನು ಟಚ್ ಮಾಡಕ್ ಹೋಗ್ಬೇಡಿ ಇವಾಗ. ಈ ರೀತಿ ಬೀಡ್ ಒಳಗಡೆಯಿಂದ ದಾರನ ಎಳ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ದಾರನ ಎಳ್ಕೊಂಡು ಟೈಟ್ ಮಾಡಿದ ನಂತರ ಸೊ ಬಟ್ಟೆಗೆ ನೀಡನ್ನ ಪಾಸ್ ಮಾಡ್ತೀನಿ. ಫ್ರಂಟ್ ಸೈಡ್ ಇಂದ ಬ್ಯಾಕ್ ಸೈಡ್ಗೆ ನೀಡನ್ನ ಪಾಸ್ ಮಾಡಿ ಈ ರೀತಿ ಎಳ್ಕೊಂಡಿದ ನಂತರ ಸೊ ಇಲ್ಲಿ ನಾವು ಬೀಡ್ ಏನಿರುತ್ತಲ್ಲ ಸ್ಮಾಲ್ ಬೀಡ್ ಅದ್ರ ಪಕ್ಕದಲ್ಲಿ ನಾಟ್ಗಳನ್ನ ಹಾಕೋಬೇಕು. ಈಗ ನಾವು ಹೂ ಕಟ್ತೀವಲ್ಲ ಸೊ ಆ ರೀತಿ ನಾಟ್ ಕೂಡ ಹಾಕೊಳ್ಬೋದು. ಸೊ ಕೈಯಲ್ಲೇ ಅದೇ ಈಸಿ ಆಗುತ್ತೆ ಅನ್ನೋದಿದ್ರೆ ನಿಮ್ಗೆ ಸೊ ಕೈಯಲ್ಲೇ ಕೂಡ ಹಾಕೊಳ್ಬೋದು. ಸೊ ನಾನು ಬಿಗಿನರ್ಸಿಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನೀಡಲಲ್ಲೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಈ ರೀತಿ ಮಾಡಿ ನೋಡಿ ಸುತ್ತಬಿಟ್ಟು ಈ ರೀತಿ ಹೂ ಕಟ್ಟೋ ತರ ಕೂಡ ಹಾಕೊಳ್ಬೋದು. ಇಲ್ಲ ಅಂತಂದ್ರೆ ಈ ರೀತಿ ನೋಡಿ ನೀಡಲ್ನ ಪಾಸ್ ಮಾಡ್ಕೊಳ್ಳೋದು ಹೀಗೆ ದಾರಕ್ಕೆ. ಈ ಸ್ಮಾಲ್ ಬೀಡ್ ಏನಿರುತ್ತೆ ಅದ್ರ ಕೆಳಗಡೆ ಅದು ನಾಟ್ ಬರಬೇಕು ಈ ರೀತಿ ನೋಡಿ. ಮತ್ತೆ ನೀಡನ್ನ ಆ ಕಡೆ ಹಾಕಿ ಈ ದಾರದೊಳಗಡೆಯಿಂದ ಪಾಸ್ ಮಾಡ್ಕೊಳ್ತೀನಿ. ಈ ರೀತಿ 2 ಸಲ ಅಥವಾ 3 ಸಲ ನಾಟ್ಗಳನ್ನ ಹಾಕೊಳ್ಬೇಕು. ಇಷ್ಟಾದ ನಂತರ ಟೈಟ್ ಆಗ್ಬಿಟ್ಟಿರುತ್ತೆ, ನಿಮ್ಗೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಈಗ ಮೇಲಿಂದ ಕೆಳಗೆ ಮತ್ತೆ ನೀಡನ್ನ ಪಾಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೊ ಈ ರೀತಿ ಬಟ್ಟೆಯ ಬ್ಯಾಕ್ ಸೈಡ್ಗೆ ನಾಟ್ ಹಾಕೊಳ್ಬೇಕು. ಸೊ ಈ ರೀತಿ ಇಟ್ಕೊಂಡು ಸೊ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಈ ಎಕ್ಸ್ಟ್ರಾ ದಾರದೊಳಗಡೆಯಿಂದ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ 2 ರಿಂದ 3 ಸತಿ ನಾಟ್ಗಳನ್ನ ಹಾಕೊಳ್ಬೇಕಾಗತ್ತೆ. ಸೊ 2 ಸಲ ನಾಟ್ ಹಾಕೊಂಡೆ. ಈಗ ಇಷ್ಟಕ್ಕೆ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಬೀಡ್ಗಳಿದಾವಲ್ಲ ಈ ಬೀಡ್ ಒಳಗಡೆಯಿಂದ ನೀಡನ್ನ ಪಾಸ್ ಮಾಡ್ಕೊಳ್ತೀನಿ. ಈ ಕಡೆ ನೋಡಿ ಈ ರೀತಿ ಪಾಸ್ ಮಾಡ್ಕೊಳ್ತೀನಿ. ಪ್ಯಾಚ್ ವರ್ಕ್ ಏನು ಟಚ್ ಮಾಡಬೇಡಿ. ಸೊ ಬರೀ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಇಲ್ಲಿ ಈಗ ದಾರನ ಕಟ್ ಮಾಡ್ಕೊಳ್ಬೇಕು ನೋಡಿ. ಇಷ್ಟೇ ಈಸಿ ಇದೆ. ಸೊ ಪ್ಯಾಚಸ್ ರೆಡಿ ಇದ್ರೆ ನಿಮ್ಗೆ ಬಟ್ಟೆಗೆ ಅಟ್ಯಾಚ್ ಮಾಡೋದು ತುಂಬಾ ಬೇಗ ಆಗೋಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಒಂದು ಸ್ಯಾರಿಗೆ 30 ಪ್ಯಾಚಸ್ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 30 ಪ್ಯಾಚ್ ನೋಡಿ. ಈ ರೀತಿ ಇಷ್ಟೇ ಸ್ಟಿಫ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತು ರೊಟೇಟ್ ಆಗುತ್ತೆ ಪ್ಯಾಚಸ್ ನೋಡಿ ಈ ರೀತಿಯಾಗಿ. ಸೊ ಇಷ್ಟೇ ನೋಡಿ ಡಿಸೈನು. ತುಂಬಾ ಈಸಿ ಇದೆ ಬಟ್ ತುಂಬಾ ಟೈಮ್ ತಗೊಳ್ಳೋದು ಕೂಡ. ಡಿಫ್ರೆಂಟ್ ಆಗಿ ಕುಚ್ಚಬೇಕು, ಹ್ಯಾಂಗಿಂಗ್ ಕುಚ್ಚಬೇಕು ಅನ್ನೋರಿಗೆ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ನನ್ನ ಹತ್ರ ಅಂತೂ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಈ ಒಂದು ಡಿಸೈನ್ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ನಾವು ಸೆರ್ಗ ಏನ್ ಹಾಕೊಳ್ತೀವಿ ಪಿನ್ ಮಾಡಿ ಹಾಕೊಂಡ್ರೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ನೋಡ್ತಾ ಇರ್ಬೋದು. ಬೇಕಿದ್ದಲ್ಲಿ ನೀವು ಸೆಂಟ್ರಿಗೆ ಬೀಡ್ನ ಕೂಡ ಸ್ಟಿಕ್ ಮಾಡ್ಬೋದು, ಅಂಟಿಸ್ಕೊಳ್ಬೋದು ಗಮ್ ಹಾಕಿ. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟ್ ಆಗಿ ಬೇಕು ಅಂತ ಇದ್ರೆ. ಸೊ ಇವತ್ತಿನ ಡಿಸೈನು ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ. ಸೊ ನೀವಿಲ್ಲಿ ಯಾವುದೇ ಡಿಸೈನ್ ರಿಕ್ವೆಸ್ಟ್ ಇದ್ರು ಕೂಡ ವಾಟ್ಸ್ಆ್ಯಪ್ನಲ್ಲಿ ಕೇಳ್ಬೋದು. ಅಥವಾ ನಿಮ್ದು ಏನಾದ್ರು ಕುಚ್ಚು ಸ್ಯಾರಿ ಕುಚ್ಚು ಆರ್ಡರ್ ಇತ್ತು ಅಂದ್ರೆ ಸೊ ಈ ನಂಬರ್ನಲ್ಲಿ
ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ, ತುಂಬಾ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮರ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ಹೆಚ್ಚು ವಿಡಿಯೋ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಪರ್ಸ್ನಲಿ ತುಂಬ ನನಗೆ ಇಷ್ಟ ಆಯಿತು. ಸೊ ನೀವು ಈ ರೀತಿ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ಫಸ್ಟ್ ಸ್ಟೆಪ್ ಒಂದು ಕಲರು, ಸೆಕೆಂಡ್ ಸ್ಟೆಪ್ ಒಂದು ಕಲರ್ ಹಾಕೊಂಡ ನಂತರ ನೆಕ್ಸ್ಟ್ ಇನ್ನೊಂದು ಕಲರ್ಗೆ ಕಲರ್ನ ಅದನ್ನೇ ನೀವು ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು.